ಗುರುಗಳೇ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನೀವು ಮೆಜೆಸ್ಟಿಕ್ಕಿಗೆ ಬಂದಿರ್ತೀರಾ, ಮೆಜೆಸ್ಟಿಕ್ಕಲ್ಲಿ ಬಟ್ಟೆ ತೊಗೊಳಕ್ಕಂತ ಬಂದಿರ್ತೀರಾ. ಮೆಜೆಸ್ಟಿಕ್ಕಲ್ಲಿ ಕಡಿಮೆ ಬೆಲೆಗೆ ಬಟ್ಟೆ ಸಿಗುತ್ತೆ, ಆದರೆ ಕ್ವಾಲಿಟಿ ಬಟ್ಟೆ ಸಿಗುತ್ತಾ ಅನ್ನೋದೇ ಡೌಟು. ಇವ್ರದ್ದು ಸ್ವಂತವಾದ ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಯಿಂದ ಇವರ ಔಟ್ಲೆಟ್ಗೆ ಬಟ್ಟೆಗಳು ಬರುತ್ತೆ, ಹಂಗಾಗಿ ಇವ್ರು ಕಡಿಮೆ ಬೆಲೆಗೆ ಬಟ್ಟೆ ಕೊಡ್ತಾರೆ. ಬಟ್ಟೆಗಳೆಲ್ಲ ಇಷ್ಟ ಆಗುತ್ತಾ? ತುಂಬಾ ಇಷ್ಟ ಆಯ್ತು, ಚೆನ್ನಾಗವ ಕ್ವಾಲಿಟಿ. ಯಾರಿಗೆ ತೊಗೊಳ್ತೀರಾ ಬಟ್ಟೆ? ನಮ್ಮ ಹಸ್ಬೆಂಡಿಗೆ ತಗೋತೀವಿ, ಹುಡುಗರಿಗೆ ತಗೋತೀವಿ. ಏನು ಸರ್, ಜನಗಳು ಯಾವಾಗಲೂ ಹೀಗೇನಾ ಇಲ್ಲಿ? ಹೆಂಗೆ ಸರ್? ಹೌದು ಸರ್, ಈಗ 10 ವರ್ಷದಿಂದಲೂ ಇದೇ ಥರ ಜನ ಇರ್ತಾರೆ, ಹಿಂಗೆ ಜನ ಇರ್ತಾರೆ, ಕ್ವಾಲಿಟಿನೂ ಹಂಗೆ ಇದೆ ನಮ್ಮದು. ಅದಕ್ಕೋಸ್ಕರ ಜನ ಇದೇ ಥರ ಬರ್ತಾರೆ ಸರ್. ಅಂದ್ರೆ ಈಗ 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಿತ್ಯ ಗಾರ್ಮೆಂಟ್ಸ್. ಇದು 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಸರ್, ಗಾಂಧಿನಗರದಲ್ಲಿ ಇಷ್ಟು ಕಡಿಮೆಗೆ ಅಂದರೆ 1.5-2 ಲಕ್ಷ ಬಾಡಿಗೆನೇ ಇದೆ, ಅಂಥದ್ರಲ್ಲಿ ಇಷ್ಟು ಕಡಿಮೆಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಸರ್? ಸರ್, ಇದು ಓನ್ ಮ್ಯಾನುಫ್ಯಾಕ್ಚರ್ ನಮ್ದೇನೆ, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡೋ ಹತ್ರ ನಮ್ಮಲ್ಲಿ ಸುಮಾರು ಜನ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ. ಹ್ಯಾಂಡಿಕ್ಯಾಪ್ಟ್ಗೆ ಕೂಲಿ ಆಗಲಿ ಮತ್ತು ಅವ್ರಿಗೆ ಸಂಬಳ ಆಗಲಿ ಅಂತ ಹೇಳಿ ಕಡಿಮೆ ರೇಟಿಗೆ ಒಂದು ಶರ್ಟಿಗೆ 50 ರೂಪಾಯಿ 20 ರೂಪಾಯಿ ಇಟ್ಟು ಕೊಡ್ತಾ ಇದ್ದೀವಿ. ಗುರುಗಳೇ, ಇದೇನು ನೋಡ್ತಾ ಇದ್ದೀರಲ್ಲ, ನಿತ್ಯ ಗಾರ್ಮೆಂಟ್ಸ್ನ ಫ್ಯಾಕ್ಟ್ರಿ ಇದು. ಇಲ್ಲಿಂದನೇ ಬಟ್ಟೆ ರೆಡಿ ಆಗೋದು. ಸರ್, ಈಗ ನಿಮ್ಮಲ್ಲಿ ಹೊಸ ಥರ ಪ್ರಾಡಕ್ಟ್ ಯಾವ್ದು ಬರ್ತಾ ಇದೆ ಟ್ರೆಂಡಿಂಗಲ್ಲಿ ಇರೋದು? ಈ ತರ ಬ್ಯಾಗಿ ಇದೆ, ಜಾಗರ್ಸ್ ಬರುತ್ತೆ, ಈ ತರ ಡಿಸೈನ್ ಈಗ ಲಾಂಚ್ ಮಾಡ್ತಾ ಇದೀವಿ. ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದು ಓನ್ಲಿ 600 ಅಷ್ಟೇ. ಫಿಕ್ಸ್ ರೇಟ್? ಫಿಕ್ಸ್ ರೇಟ್. ಅದು ಯಾವುದೇ ತರ ಟ್ರೆಂಡ್ ಬಂದ್ರು ಫಿಕ್ಸ್ ರೇಟ್ ಇರುತ್ತೆ. 600. ಓಕೆ ಓಕೆ ಓಕೆ. ಏನು ಕಲರ್ ಸಿಗ್ಬೋದು ಸರ್ ಇದರಲ್ಲಿ? ವ್ಯತ್ಯಾಸ? 9 ಕಲರ್ ಬರುತ್ತೆ. ಗುರುಗಳೇ ನೋಡ್ಬೋದು, ಇದು ಈಗ ಸದ್ಯಕ್ಕೆ ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ಬರ್ತಾ ಇರೋ ಟ್ರೆಂಡಿಂಗು. ನೀವು ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ, ಬಟ್ ಇಲ್ಲಿ ಫಿಕ್ಸ್ ರೇಟು 600 ರೂಪಿ. ಅವತ್ತೇನು ರೇಟ್ ಕೊಡ್ತಾ ಇದ್ರಲ್ಲ, ಇವತ್ತರೆಗೂ ಅದೇ ರೇಟ್ ಕೊಡ್ತಾ ಇದ್ದಾರೆ. ನೋಡಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ನಾವು ತಿನ್ನೋ ಅನ್ನದ ರೇಟು ಕೂಡ ಜಾಸ್ತಿ ಆಗಿದೆ, ಬಟ್ ಇವ್ರು ಕೊಡೋ ಬಟ್ಟೆ ರೇಟು ಇವತ್ತರೆಗೂ ಅದೇ ಇದೆ. ಸುಮಾರು 15 ವರ್ಷದಿಂದ ಅದೇ ರೇಟ್ಗೆ ಬಟ್ಟೆಗಳನ್ನು ಕಡಿಮೆ ರೇಟಿಗೆ ಕ್ವಾಲಿಟಿ ಬಟ್ಟೆ ಕೊಡ್ತಾ ಇದ್ದಾರೆ. ಈ ನಿತ್ಯ ಗಾರ್ಮೆಂಟ್ಸ್ ಔಟ್ಲೆಟ್ ಬಂದು ಮೆಜೆಸ್ಟಿಕ್ಕಲ್ಲಿ ಇದೆ. ಮೆಜೆಸ್ಟಿಕ್ಕಲ್ಲಿ ಪೋತೀಸ್ ಬಟ್ಟೆ ಅಂಗಡಿ ನೋಡಿರ್ತೀರಾ. ಪೋತೀಸ್ ಕಡೆಯಿಂದ ನೀವು ಟುವರ್ಡ್ಸ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ರಾಮರಾಜ್ ಬಟ್ಟೆ ಅಂಗಡಿ ಇದೆ, ಅದ್ರ ಪಕ್ಕ ಅಲಂಕಾರ್ ಪ್ಲಾಜಾ ಇದೆ, ಅದ್ರ ಮಧ್ಯೆ ಇರೋದೇ ಈ ಕಲ್ಪನಾ ಮಾಲು, ಎದುರುಗಡೆ ಜನತಾ ಬಜಾರ್ ಇದೆ. ಅಂದರೆ ಜನತಾ ಬಜಾರ್ ಆಪೋಸಿಟಲ್ಲೇ ಕಲ್ಪನಾ ಮಾಲ್ ಇದೆ. ಈ ಕಲ್ಪನಾ ಮಾಲು ಹಿಂದೆ ಥಿಯೇಟರ್ ಆಗಿತ್ತು, ಇವಾಗ ಕಲ್ಪನಾ ಮಾಲ್ ಆಗಿದೆ. ಇದ್ರ ಒಳಗಡೆ ನಿತ್ಯ ಗಾರ್ಮೆಂಟ್ಸ್ ಔಟ್ಲೆಟ್ ಇದೆ. ಜೊತೆಗೆ ನೀವು ಮೆಜೆಸ್ಟಿಕಲ್ಲಿ ಬಂದಾಗ ಏನೋ ಖರೀದಿ ಮಾಡಕ್ಕೆ ಬಂದಿರ್ತೀರಾ, ಈ ಪಾರ್ಕಿಂಗ್ ಸಮಸ್ಯೆ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ನೀವು ಗಾಡಿನ, ಕಾರ್ ಇರಲಿ, ಬೈಕ್ ಇರಲಿ, ಆರಾಮಾಗಿ ಪಾರ್ಕ್ ಮಾಡಿ ಬಟ್ಟೆನ ಖರೀದಿ ಮಾಡ್ಬೋದು. ನೋಡಿ, ಬ್ರ್ಯಾಂಡೆಡ್ ರೌಂಡ್ ನೆಕ್ ಟಿ ಶರ್ಟು ಜಸ್ಟ್ 149, ಜೊತೆಗೆ ಬ್ರ್ಯಾಂಡೆಡ್ ಶಾರ್ಟ್ಸು 249, ಬ್ರ್ಯಾಂಡೆಡ್ ಟ್ರ್ಯಾಕ್ ಪ್ಯಾಂಟು 349. ಸೇಲ್ ಅಂತೆ, 365 ಡೇಸು ಇದೇ ಸೇಲ್ ಇರುತ್ತೆ. ಇಲ್ಲಿ ಬನ್ನಿ ಒಳಗಡೆ ಹೋಗೋಣ. ಗುರುಗಳೇ ನೋಡ್ಬೋದು, ನೀವು ನಿತ್ಯ ಗಾರ್ಮೆಂಟ್ಸ್ ಔಟ್ಲೆಟ್ ಒಳಗಡೆ ಬಂದಿದ್ದೀನಿ. ಎಷ್ಟು ರಶ್ ಇದೆ. ಈ ರಶ್ ಇರೋ ಕಾರಣ ಏನಪ್ಪ ಅಂತಂದರೆ ಕಡಿಮೆ ಬೆಲೆಗೆ ಕ್ವಾಲಿಟಿ ಬಟ್ಟೆ ಏನು ಕೊಡ್ತಾರಲ್ಲ, ಅದರಿಂದ 365 ಡೇಸು ಈ ರೇಂಜಿಗೆ ರಶ್ ಇರುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಕುಟ್ಸ್ವಾಮಿ ಅಂತ. ಸರ್, ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ನಾನು ಬೋರ್ಡ್ ನೋಡಿದೆ, ಆಚೆ ಕಡೆ ಬಿಗ್ ಸೇಲ್ ಅಂತ ಇತ್ತು, ಅಪ್ ಟು 70% ಡಿಸ್ಕೌಂಟ್ ಇತ್ತು, ಜೊತೆಗೆ 150 ರೂಪಾಯಿಂದ ಇಲ್ಲಿ ಟಿ ಶರ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಹೆಂಗೆ ಸರ್, ಈ ರೇಂಜಿಗೆ ಹೆಂಗೆ ಕೊಡ್ತೀರಾ ಅಂತ ನೀವು? ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದು. ಓಕೆ, ನಾವು ಶರ್ಟ್ಸ್ ಆಗಲಿ ಪ್ಯಾಂಟ್ಸ್ ಆಗಲಿ ಎಲ್ಲ ನಮ್ದೇ ಯೂನಿಟ್ ಇದೆ. ನಿತ್ಯ ಗಾರ್ಮೆಂಟ್ಸ್ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟೆ ನಾವು ಕೊಡೋದು, ಹಂಗಾಗಿ ಆ ರೇಟಿಗೆ ಕೊಡೋಕೆ ಸಾಧ್ಯ ಆಗುತ್ತೆ ಹೊರತು ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಆ ರೇಟಿಗೆ ಕೊಡ್ತಾರೆ ಅದನ್ನ. ಓಕೆ, ನಮ್ದೆಲ್ಲ ಶರ್ಟ್ ಎಲ್ಲ ಬಂದ್ಬಿಟ್ಟು 399, ಪ್ಯಾಂಟ್ ಎಲ್ಲ ಬಂದ್ಬಿಟ್ಟು 499, ಟಿ ಶರ್ಟ್ ಬಂದ್ಬಿಟ್ಟು ಜಸ್ಟ್ 150 149. 150 ರೂಪಾಯಿಂದ ಟಿ ಶರ್ಟ್ ಅಂತ ಹೇಳಿದ್ರಲ್ಲ, ಯಾವ ತರ ಸಿಗುತ್ತೆ ಸರ್ ಟಿ ಶರ್ಟ್? 150 ರೂಪಾಯಿ ಅಂದ್ರೆ ರೌಂಡ್ ನೆಕ್ ಟಿ ಶರ್ಟ್ ಸಿಗುತ್ತೆ. ಇದೆಲ್ಲ ನಿಮ್ಗೆ ಬ್ರ್ಯಾಂಡ್ ಕ್ವಾಲಿಟಿನೇ ಇರುತ್ತೆ. ಒಂದ್ಸರಿ ವೇರ್ ಮಾಡಿ ನೋಡಿ, ನಿಮ್ಗೆ ವೇರ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ನೋಡಿದ ತಕ್ಷಣ ನಿಮ್ಗೆ ಯಾವ್ದೇ ತರ ಲೋಕಲ್ ತರ ಬರಲ್ಲ, ಎಲ್ಲ ಬ್ರ್ಯಾಂಡ್ ಕ್ವಾಲಿಟಿನೇ ಬರೋದು. 150 ರೂಪಾಯಿ ಟಿ ಶರ್ಟ್ ಎಲ್ಲರೂ ಹೇಳ್ಬೋದು 150 ರೂಪಾಯಿಗೆ ಕೊಡ್ತಾರೆ ಅಂತ, ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ಬೋದು, ಬಟ್ ನೋಡಿ ಇದೆಲ್ಲ ಬ್ರ್ಯಾಂಡ್ ಕ್ವಾಲಿಟಿನೇ. 150 ರೂಪಾಯಿ ಟಿ ಶರ್ಟ್ ವೆರೈಟಿ ಸಿಗುತ್ತಲ್ಲ ಸರ್ ಇದರಲ್ಲಿ? ತುಂಬಾ ವೆರೈಟಿ ಸಿಗುತ್ತೆ ಸರ್. 150 ರೂಪಾಯಿಗೆ ಟಿ ಶರ್ಟ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ತೋರಿಸಿ ಸರ್. ಬರೀ 150 ರೂಪಾಯಿ ಸರ್, ರೌಂಡ್ ನೆಕ್ ಟಿ ಶರ್ಟ್ಸ್ ಬರೀ 150 ರೂಪಾಯಿ. ಈ ಬ್ರಾಂಡೆಡ್ ಕ್ವಾಲಿಟಿ ಎಲ್ಲ ಬರೀ 150 ರೂಪಾಯಿ ಟಿ ಶರ್ಟ್. ಓಕೆ, ಅಂದ್ರೆ ಇಲ್ಲಿ ಟಿ ಶರ್ಟ್ ಎಲ್ಲ 150 ರೂಪಾಯಿ ಸಿಗುತ್ತೆ. ಜೊತೆ ಬೇರೆ ಏನು ಸಿಗುತ್ತೆ ಸರ್? ಕಾಲರ್ ಟಿ ಶರ್ಟ್ ಸಿಗುತ್ತೆ ನೋಡಿ ಸರ್. ನಿಮ್ಮ ಕಾಲರ್ ಬಂದ್ಬಿಟ್ಟು 350 ಸರ್. ಇದು 349. ಅಂದ್ರೆ ರೌಂಡ್ ನೆಕ್ ಟಿ ಶರ್ಟ್ 150, ಕಾಲರ್ ಟಿ ಶರ್ಟ್ 349. 349. ಅಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಎದುರುಗಡೆ ಶರ್ಟ್ಸ್ ಏನು ಕಾಣುತ್ತಲ್ಲ, ಎಲ್ಲ ಶರ್ಟ್ಸ್ ನಿಮಗೆ 399 ಸಿಗುತ್ತೆ. 390 ರೂಪಾಯಿ ಒಂದು ಶರ್ಟ್ಸ್. ಓಕೆ, ನೋಡಿ ಲೆನಿನ್ ಕಾಟನ್ ಸ್ಟ್ರೈಪ್ಸ್ ಎಲ್ಲ ನಿಮಗೆ ಚೆಕ್ಸ್ ಎಲ್ಲ 399. ಎಲ್ಲ ಶರ್ಟ್ಸ್ ಬಂದ್ಬಿಟ್ಟು 399 ಪ್ರೈಸು. ನಿಮಗೆ ವೆರೈಟಿ ಶರ್ಟ್ ಸಿಗುತ್ತೆ ಇಲ್ಲಿ. ಜೀನ್ಸ್ ಪ್ಯಾಂಟ್. ಓಕೆ, ಜೀನ್ಸ್ ಪ್ಯಾಂಟ್ ನೋಡಿ ಸರ್, ಯಾವ ರೇಟ್ ಇದಾನೆ ತಗೊಳ್ಳಿ. ಬರೀ 499. ಓಕೆ ಸರ್ 499.
ಅಂದರೆ 500 ರೂಪಾಯಿ 1 ರೂಪಾಯಿ ಕಡಿಮೆ. 1 ರೂಪಾಯಿ ಕಮ್ಮಿ, ಬರೀ 500 ರೂಪಾಯಿ ಸರ್. 499 ಸರ್. ಅದರ ಜೀನ್ಸು ಮತ್ತು ಇದೇನಂತಾರಲ್ಲ ಸರ್, ಇದು ಮಟೀರಿಯಲ್ RFT. RFT. RFT ಜೀನ್ಸ್ ಸರ್. ಜೀನ್ಸ್ ಮಾತ್ರ ಸಿಗುತ್ತಾ, ಬೇರೆ ಸಿಗುತ್ತಾ? ಮತ್ತೆ ಸಿಗುತ್ತೆ ಸರ್, ಎಲ್ಲ ಸಿಗುತ್ತೆ. ಲೆನಿನ್ ಕಾಟನ್ ಸಿಗುತ್ತೆ ನಿಮಗೆ. ಇದೆಲ್ಲ 599. 599. ಇದು ಲೆನಿನ್ ಕಾಟನ್. ಇದು ಬಂದ್ಬಿಟ್ಟು ಎಷ್ಟು ಸರ್? 599. 599. ಅಂದ್ರೆ ಜೀನ್ಸ್ ಸಿಗೋದು 499. ನಿಮಗೆ ಜೀನ್ಸ್ ಬಂದ್ಬಿಟ್ಟು 499 ಸಿಗುತ್ತೆ. ಲೆನಿನ್ ಕಾಟನ್ ಪ್ಯೂರ್ ಕಾಟನ್. ಕಾಟನ್ ಡಾಬಿ ಇದು. ಇದು ಅಷ್ಟೇ ನಿಮಗೆ 599. 599. ಓಕೆ. ಇದು 599 ಸಿಗುತ್ತೆ. ನಿಮಗೆ ಅದು ಬಿಟ್ರೆ ಶಾರ್ಟ್ಸ್ ಸಿಗುತ್ತೆ ನಮ್ಮಲ್ಲಿ. ಶಾರ್ಟ್ಸ್ ಅಷ್ಟೇ ನೋಡಿ, ನಾವು 250 ಶಾರ್ಟ್ಸ್ ಹೇಳಿದೆ, ಎಲ್ಲ ಲೈಕ್ರಾ. ಓಕೆ. ನೀವು 250 ಶಾರ್ಟ್ಸ್, ಇದನ್ನು ಅಷ್ಟೇನೆ 249, ಬರೀ 249 ಓನ್ಲಿ. ಗುರುಗಳೇ, ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟು 499 ಸಿಗುತ್ತೆ. ಲೆನಿನ್ ಕಾಟನ್ 599 ಸಿಗುತ್ತೆ. ಜೊತೆಗೆ ಶಾರ್ಟ್ಸ್ ಕೂಡ ಸಿಗುತ್ತೆ. ಶಾರ್ಟ್ಸ್ ಪ್ರೈಸ್ ಬಂದ್ಬಿಟ್ಟು 250. ಸುಮಾರು ವೆರೈಟಿ ಶಾರ್ಟ್ಸ್ ಕೂಡ ಸಿಗುತ್ತೆ. ನೋಡಿ, ನೋಡ್ಬೋದು. ಪ್ಯಾಂಟ್ಗಳು ನೋಡಿ, ಜೀನ್ಸ್, ಲೆನಿನ್, ಕಾಟನ್ ಸಿಗುತ್ತೆ. ಟಿ ಶರ್ಟ್ ಬಂದ್ಬಿಟ್ಟು 150ಗೆ, ಏನು ರೌಂಡ್ ನೆಕ್ ಟಿ ಶರ್ಟ್. ಜೊತೆಗೆ ಸರ್, ಇದು ಕಾಲರ್ ಟಿ ಶರ್ಟ್ ಎಷ್ಟು ಹೇಳಿದ್ರಿ? 350 ಕಾಲರ್ ಟಿ ಶರ್ಟ್. ಮತ್ತೆ 399ಗೆ ಶರ್ಟ್ಸ್, 499ಗೆ ಜೀನ್ಸ್. ಈ ಥರ ಸುಮಾರು ವೆರೈಟಿ ಸಿಗುತ್ತೆ. ಜೊತೆಗೆ ಮತ್ತೆ ಬೇರೆ ಸಿಗುತ್ತೆ ಸರ್? ನಮ್ಮ ಹತ್ರ ಹುಡ್ಡೀಸ್ ಸಿಗುತ್ತೆ. ಹುಡ್ಡೀಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಹುಡ್ಡೀಸ್ ಏನಾಗ್ಬೋದು ಸರ್ ಕಾಸ್ಟ್? 399 ಅದನ್ನು ಇದೆ. ಸ್ವೆಟ್ ಹುಡ್ಡಿ ಬಂದು 499 ಇದೆ ಸರ್. ಇದು RFT. ಇದು ಅಷ್ಟೇ ಫುಲ್ ಲೈಕ್ರಾ ಬರುತ್ತೆ. ಇದು 599. ನಿಮ್ಗೆ ಇದನ್ನು ಅಷ್ಟೇ ಡಾಬಿ ಇದೆ, ಕಾಟನ್ ಡಾಬಿ. ಜೀನ್ಸ್ ಅಲ್ಲಿ ಕಾಟನ್ ಡಾಬಿ ಬರುತ್ತೆ. ಏನು ಸ್ಪೆಷಲ್ ಸರ್ ಇದು? ಕಾಟನ್ ಡಾಬಿ ಏನು ಸ್ಪೆಷಲ್? ಕಾಟನ್ ಅಂದ್ರೆ ಕಾಟನ್, ಪ್ಯೂರ್ ಕಾಟನ್ ಅಲ್ಲಿ ಡಾಬಿ ಬರುತ್ತೆ. ಹಂಗಾಗಿ ಇದು 100 ರೂಪೀಸ್ ಜಾಸ್ತಿ ಆಗುತ್ತೆ. ನಿಮ್ಗೆ ಇದು 599. ಏನ್ ಸರ್, ಜನಗಳು ಯಾವಾಗಲೂ ಹೀಗೇನಾ ಇಲ್ಲಿ? ಹೆಂಗೆ ಸರ್? ಹೌದು ಸರ್, ಈಗ 10 ವರ್ಷದಿಂದಲೂ ಇದೇ ಥರ ಜನ ಇರ್ತಾರೆ, ಹಿಂಗೆ ಜನ ಇರ್ತಾರೆ. ಕ್ವಾಲಿಟಿನೂ ಹಂಗೆ ಇದೆ ನಮ್ಮದು. ಅದಕ್ಕೋಸ್ಕರ ಜನ ಇದೇ ಥರ ಬರ್ತಾರೆ ಸರ್. ಅಂದ್ರೆ ಈಗ 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ನಿತ್ಯ ಗಾರ್ಮೆಂಟ್ಸ್. ಇದು 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್. ಗಾಂಧಿನಗರದಲ್ಲಿ ಇಷ್ಟು ಕಡಿಮೆಗೆ ಅಂದ್ರೆ 1.5-2 ಲಕ್ಷ ಬಾಡಿಗೆನೇ ಇದೆ. ಅಂಥದ್ರಲ್ಲಿ ಇಷ್ಟು ಕಡಿಮೆಗೆ ಹೇಗೆ ಕೊಡೋಕೆ ಸಾಧ್ಯ ಸರ್? ಸರ್, ಇದು ಓನ್ ಮ್ಯಾನುಫ್ಯಾಕ್ಚರ್ ನಮ್ದೇನೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡಾತ್ರ ನಮ್ಮಲ್ಲಿ ಸುಮಾರು ಜನ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ. ಹ್ಯಾಂಡಿಕ್ಯಾಪ್ಟ್ಗೆ ಕೂಲಿ ಆಗಲಿ ಮತ್ತು ಅವ್ರಿಗೆ ಸಂಬಳ ಆಗಲಿ ಅಂತ ಹೇಳಿ ಕಡಿಮೆ ರೇಟಿಗೆ ಒಂದು ಶರ್ಟ್ಗೆ 50 ರೂಪಾಯಿ 20 ರೂಪಾಯಿ ಇಟ್ಟು ಕೊಡ್ತಾ ಇದ್ದೀವಿ. ಅಂದ್ರೆ ನೀವು ಲಾಭ ಎಕ್ಸ್ಪೆಕ್ಟ್ ಮಾಡಿದಿರಾ? ಬರೀ ಕೆಲಸಗಾರರಿಗೆ ಸಂಬಳ ಅಷ್ಟೇ, ಹೌದು, ಸಂಬಳಕ್ಕಾದ್ರೆ ಸಾಕು ಅನ್ನೋ ತರದಕ್ಕೆ ಇಲ್ಲಿ ಯಾವ್ದು ಲಾಭ ಇಲ್ದಿರಾ ಇಷ್ಟು ಲಾಭ ಇಲ್ದಲೇ ಮಾಡ್ತಾ ಇದೀವಿ. ಇದು ನಿತ್ಯ ಗಾರ್ಮೆಂಟ್ ಒಂದು ಸಂಸ್ಥೆ. ನಾವು ಕೋವಿಡ್ ಕಾಲದಲ್ಲಿ ಒಂದು 3-3.5 ಸಾವಿರ ಕಿಟ್ ಕೊಟ್ಟಿದೀವಿ. 2 ರೂಪಾಯಿಗೆ ಒಂದು ಮಾಸ್ಕ್ ಕೊಟ್ಟಿದೀವಿ. 2 ರೂಪಾಯಿಗೆ ಒಂದು ಮಾಸ್ಕ್ ಕೊಟ್ಟಿದೀವಿ ಕೋವಿಡ್ ಕಾಲದಲ್ಲಿ. ಆಮೇಲೆ ಇನ್ನೊಂದು ಕೇಳಿದೆ ಸರ್, N95 ಮಾಸ್ಕ್ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ N95 ಮಾಡಿದೀವಿ. ಅದನ್ನು ಕೂಡ 5 ರೂಪಾಯಿಗೆ ಒಂದು ಮಾಸ್ಕ್ ಮಾರಿದೀವಿ. 5 ರೂಪಾಯಿಗೆ N95 ಕೊಟ್ಟಿದ್ದೀವಿ. ಹೆಚ್ಚು ಕಡಿಮೆ 200 ರೂಪಾಯಿ ಇತ್ತು. ಹೌದು, 200 ರೂಪಾಯಿ ಮಾಸ್ಕ್, 150ರಿಂದ 200 ರೂಪಾಯಿ ಇತ್ತು. 5 ರೂಪಾಯಿಗೆ ಮಾರಿದೀವಿ. ಅಲ್ಲಿಂದ ಕಸ್ಟಮರ್ ನಮ್ಮನ್ನ ನಂಬಿದ್ದಾರೆ. ನಮ್ಮ ನೇಮ್ನ ಫೈತ್ ಆಗಿದೆ. ಅದು ನೇಮ್ ಮೇಲೆ ಭರವಸೆ ಇಟ್ಟು ಬಂದು ತಗೋತಾರೆ. ಈಗ 10 ವರ್ಷದಿಂದ ತಗೋತಾ ಇದ್ದಾರೆ. ಎಲ್ಲ ರಿಪೀಟೆಡ್ ಕಸ್ಟಮರ್ಸ್. ಈಗ 10 ವರ್ಷದಿಂದ ತಗೋತಾರೆ. ಒಂದ್ಸರಿ ವಾಶ್ ಆದ್ರೆ ಲೋಕಲ್ ಬಟ್ಟೆನೋ ಅದು ಆದ್ರೆ ಗೊತ್ತಾಗ್ಬಿಡುತ್ತೆ, ಬರೋದಿಲ್ಲ. ಈಗ 10 ವರ್ಷದಿಂದ ಬರ್ತಾರೆ, ರಿಪೀಟ್ ಕಸ್ಟಮರ್ ಬರ್ತಾರೆ ಅಂದ್ರೆ ಅವ್ರಿಗೆ ನಾವು ಕ್ವಾಲಿಟಿ ಬಟ್ಟೆ ಕೊಟ್ಟಿದ್ದೀವಿ. ಒಳ್ಳೆ ಸ್ಟಿಚಿಂಗು ನಮ್ದೇ ಇರೋದ್ರಿಂದ, ಮ್ಯಾನುಫ್ಯಾಕ್ಚರ್ ನಮ್ದೇ ಇರೋದ್ರಿಂದ ಭಾರಿ ಚೆನ್ನಾಗಿದೆ. ಅದಕ್ಕೆ ರಿಪೀಟ್ ಕಸ್ಟಮರ್ ಬರ್ತಾ ಇದ್ದಾರೆ. 15 ವರ್ಷದ ಕೆಳಗಡೆ ಹಾಕಿರೋ ಬೋರ್ಡ್ ಇದು. ಆ ಬೋರ್ಡ್ ಅವತ್ತಿಂದಲೂ ಇವತ್ತವರೆಗೂ ಇದೇ ರೇಟ್ ಇದೆ. ಅವತ್ತು ಫಸ್ಟ್ ಡೇ ಏನು ಮಾಡಿದ್ದೋ ನಾವು, ಅವತ್ತಿಂದ ಇದುವರೆಗೆ ಇದೇ ಥರ ರೇಟ್ ಇದೆ, ಇದೇ ಥರ ಕಸ್ಟಮರ್ ಇದ್ದಾರೆ. ನಾನು ಹೇಳೋದು ಒಂದೇ ಕಸ್ಟಮರ್ಗೆ, ಕರ್ನಾಟಕದ ಕಸ್ಟಮರ್ಗೆ ಹೇಳೋದೇನೆಂದರೆ, ನೀವು ಬೇರೆ ಕಡೆ ಹೋಗಿ ಅಲ್ಲಿ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಆ ಥರ ಅಲ್ಲ. ಇಲ್ಲಿ ಬಂದು ಒಂದ್ಸರಿ ಟ್ರೈ ಮಾಡಿ. ಮೆಜೆಸ್ಟಿಕ್ಕಿಗೆ ಬಂದರೆ, ಕರ್ನಾಟಕದ ಎಲ್ಲ ಕಸ್ಟಮರ್ಗೂ ಹೇಳೋದಿಷ್ಟೇ, ಮೆಜೆಸ್ಟಿಕ್ಕಿಗೆ ಬಂದರೆ, ಕಲ್ಪನಾ ಮಾಲ್ಗೆ ಬಂದರೆ ನಮ್ಮಲ್ಲಿ ಒಂದ್ಸರಿ ಒಂದು ಬಟ್ಟೆ ತಗೊಂಡೋಗಿ ನೋಡಿ, ಬೇರೆ ಕಡೆನೂ ತಗೊಂಡೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದು ವಾಷಿಂಗಲ್ಲಿರ್ಬೋದು, ಇನ್ನೊಂದರಲ್ಲಿರ್ಬೋದು, ಏನಿಲ್ಲ, ಕರೆಕ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇಲ್ಲಿ ಬಂದು ಖಂಡಿತ ಪಾರ್ಕಿಂಗ್ ಫೆಸಿಲಿಟಿ ಇದೆ ಸರ್. ಕಾರ್ ಬಂದರೂ ಇದೆ, 2 ವೀಲರ್ ಬಂದರೂ ಇದೆ, ವಾಕಬಲ್ ಬಂದ್ರೂ ವಾಶ್ರೂಮ್ ಇದೆ, ಪಾರ್ಕಿಂಗ್ ಇದೆ, ವಿಶಾಲವಾದ ಪಾರ್ಕಿಂಗ್ ಇದೆ. ಗುರುಗಳೇ ನೋಡಿದ್ರಲ್ಲ, ನಿತ್ಯ ಗಾರ್ಮೆಂಟ್ಸು ನಿಮಗೆ 150 ರೂಪಾಯಿಗೆ ರೌಂಡ್ ನೆಕ್ ಟಿ ಶರ್ಟ್ ಸಿಗುತ್ತೆ, 350ಗೆ ನೆಕ್ ಟಿ ಶರ್ಟ್ ಸಿಗುತ್ತೆ, 399 ರೂಪಾಯಿಗೆ ಶರ್ಟ್ಗಳು ಸಿಗುತ್ತೆ, 499 ರೂಪಾಯಿಗೆ ಪ್ಯಾಂಟ್ ಸಿಗುತ್ತೆ. ಇಷ್ಟೆಲ್ಲ ವೆರೈಟಿ ಸಿಗುತ್ತೆ. ಅದು ಅಲ್ಲದೆ ಕಡಿಮೆ ಬೆಲೆಗೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಮೆಜೆಸ್ಟಿಕ್ಕಲ್ಲಿರೋ ನಿತ್ಯ ಗಾರ್ಮೆಂಟ್ಸ್ಗೆ ಒಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಧನ್ಯವಾದ.